ಗೌರಿ ಏನಾಯ್ತು? ನೋಡು ನೋಡು ಅಳ್ಬಾರ್ದು ಅಳ್ಬಾರ್ದು. ಗೌರಿ ಹಾಲ್ ಪೌಡ್ರು ಡಬ್ಬ ತಂದಿಲ್ವಾ? ಅಯ್ಯೋ ಏನ್ ಮಾಡೋದೀಗ? ಏನಮ್ಮ ಮುಂದೆ ಸ್ಟೇಷನ್ ಬರೋದು ಎಷ್ಟೊತ್ತಾಗುತ್ತೆ? ಇನ್ನೂ 1 ಗಂಟೆ ಆಗುತ್ತೆ. ಇನ್ನೂ 1 ಗಂಟೆನಾ? ಅಯ್ಯೋ ಬಿಡಪುಟ ಗೌರಿ ನೀನ್ ಸ್ವಲ್ಪ ಸುಧಾರಿಸು, ನನ್ನ ಮಗನ ಸಮಾಧಾನ ಮಾಡ್ತೀನಿ. ಬಿಡ ಗೌರಿ, ಇವ್ನು ಯಾಕೋ ಅಳು ನಿಲ್ಲಿಸ್ತಾ ಇಲ್ಲ. ನಾನು ಇಲ್ಲೆಲ್ಲಾದ್ರೂ ಹಾಲು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ, ನೀನ್ ಸ್ವಲ್ಪ ಹುಷಾರು. ಅಳ್ಬಿಡಕೋಣ ಅಳ್ಬಾರ್ದಿರು ಅಳ್ಬಾರ್ದು. ಯಜಮಾನ್ರೆ ಮಗು ತುಂಬಾ ಅಳ್ತಾ ಇದೆ. ನಾವು ತಂದಿರೋ ಹಾಲೆಲ್ಲ ಖಾಲಿ ಆಗೋಯ್ತು. ಸ್ವಲ್ಪ ಬಾಟ್ಲ್ ಹಾಲಿದ್ರೆ ಕೊಡ್ತೀರಾ? ನಮ್ಮ ಮಗು ನಾವು ಬಾಟ್ಲ್ ಹಾಲು ಕುಡಿಸಲ್ಲ. ಅಳ್ಬಿಡ ಇರು ಮಗ. 1 ನಿಮಿಷಪ್ಪ ಇರಿ, 1 ನಿಮಿಷ ಇವನು ಹಿಡ್ಕೊಳ್ಳಿ. ಮಗು ತುಂಬಾ ಅಳ್ತಾ ಇದೆ, ಕೊಡಿಪ್ಪ. ಬಾ ಪುಟ್ಟ. ಆಯ್ತು. ನೋಡಿಪ್ಪ, ಮಗುನ ಎತ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಹೋಗು ಪುಟ್ಟ. ಬರೋ ಯಜಮಾನ್ರೆ, ನಿಮ್ಗೆ ಒಳ್ಳೇದಾಯ್ತು. ಸ್ವಲ್ಪ ಇರಿ, ಚಳಿ ತುಂಬಾ ಇದೆ, ಮಗುಗಿಟ್ಕೊಳ್ಳಿ. ಸ್ವಲ್ಪ ಮಗುನ ಇಟ್ಕೊಂಡಿರಿ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ ಬೇಡ, ಮೊದ್ಲೇ ನನಗೆ ಹುಷಾರಿಲ್ಲ. ಹಾಗಂತ ಮೈಲ್ಗೆಲೆ ದೇವ್ರ ದರ್ಶನ ಮಾಡಕ್ಕಾಗತ್ತಾ? ಸ್ವಲ್ಪ ಮಗುನ ಎತ್ಕೊಂಡಿರಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನಿನಗೆ ಹೇಳಿದ್ರೆ ಕೇಳಲ್ಲ, ಆಳ ಜಾಸ್ತಿ ಇದೆ, ಹುಷಾರು. ಅಳ್ಬೇಡ, ಯಾರೋ ಅಮ್ಮ ಬರ್ತಾಳೆ. ಮಗು ಮಳೆ ನಿಂತಿದೆ. ಆ ಮಗು ಈ ವಯಸ್ಸಲ್ಲೇ ತಂದೆ ತಾಯಿ ಇಬ್ರು ಕಳ್ಕೊಂಡು ಪಾಪ ಅನ್ಯಾಯವಾಗಿ ತಬ್ಲಿ ಆಗೋಯ್ತು. ಆ ಅನಾಥ ಮಗುಗೆ ಇನ್ಮೇಲೆ ಯಾರು ದಿಕ್ಕು? ಒಂಚೂರು ಮಗು ಹಿಡ್ಕೊಳ್ಳಿ. ಅಯ್ಯ ನಮ್ಗೆ 3 ಮಕ್ಳು, ಇದು ಬೇರೆ ಬೇಕಾಗಿತ್ತಾ? ಬೇಡ ಬೇಡ ಅಂದ್ರೂ ಎತ್ಕೊಂಡ್ ಬಂದಿದ್ಯಾ? ನೋಡ್ತಾ ನೋಡ್ತಾ ತಂದೆ ತಾಯಿನ ಕಳ್ಕೊಂಡ್ಬಿಡ್ತು ಮಗು. ನಾನ್ ಹ್ಯಾಕ್ ಬಿಟ್ಟು ಬರ್ಲಿರಿ? ಹೇಗೆ ಅಂದ್ರೆ ಎಲ್ಲ ಬಿಟ್ಟು ಹೋಗ್ಲಿಲ್ವಾ? ಅವ್ರಿಗೆಲ್ಲ ಈ ಮಗು ಮೇಲೆ ಯಾವ ಋಣನೂ ಇರ್ಲಿಲ್ಲ, ಅದಕ್ಕೆ ಬಿಟ್ಟು ಹೋದ್ರು. ಆದ್ರೆ ನನಗೆ ಈ ಮಗು ಮೇಲೆ ಹಾಲಿನ ಋಣ ಇದೆ. ನಾನು ಹ್ಯಾಕ್ ಬಿಟ್ಟು ಬರ್ಲಿ? ಹಸಿದ ಮಗುಗೆ ಒಂದು ತೊಟ್ಟು ಹಾಲು ಕುಡಿಸಿದ್ದಕ್ಕೆ ಮನೆ ಕರ್ಕೊಂಡು ಸಾಕ್ಬೇಕಾ? ದೇವ್ರು ನಮಗೆ ಇನ್ನೊಂದು ಮಗು ಕೊಟ್ಟಿದ್ರೆ ನಾವು ಸಾಕ್ತಿರ್ಲಿಲ್ವಾ? ನಮ್ಮ 3 ಮಕ್ಕಳ ತಟ್ಟೆಯಿಂದ 3 ತುತ್ತು ತೆಗೆದಿಟ್ರು ಈ ಮಗು ಹೊಟ್ಟೆ ತುಂಬುತ್ತೀರಿ. ನೋಡಿ, ನನಗೋಸ್ಕರ ಈ ಮಗು ನನ್ನ ಹತ್ರನೇ ಇರಕ್ ಬಿಡಿ. ನೀನ್ ಹಣೆ ಬರಹ ಏನ್ ಬೇಕಾದ್ರೂ ಮಾಡ್ಕೊ.
ನನ್ನ ಫ್ಯಾಕ್ಟ್ರಿನ ಹರಾಜ್ಗಿಟ್ಟಿದ್ದೀನಿ ಅಂತ ನೋಟಿಸ್ ಕಳ್ಸೋದಕ್ಕೆ ಎಷ್ಟು ಧೈರ್ಯ? ನಾನು ಯಾರು ಗೊತ್ತಾ? ಗೊತ್ತು. ಶುಗರ್ ಫ್ಯಾಕ್ಟರಿ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲ ಎತ್ತಿ ಬ್ಯಾಂಕ್ಗೂ ಹಣ ಕಟ್ಟೆ ರೈತರ ಹತ್ರ ಲಕ್ಷಾಂತರ ರೂಪಾಯಿ ಸಾಲ ಉಳಿಸ್ಕೊಂಡು ಕೇಳೋಕ್ ಬಂದವ್ರ ಮೇಲೆ ರೌಡಿಗಳನ್ನ ಬಿಟ್ಟು ಗೂಂಡಾಗಿರಿ ಮಾಡ್ತಾ ಇರೋ ಒಬ್ಬ ಕ್ರಿಮಿನಲ್. ಇದು DC ಆಫೀಸು. ಗಲಾಟೆ ಮಾಡೋದಕ್ಕೆ ಇದು ನಿನ್ ಮನೆ ಅಲ್ಲ. ನಾಳೆ ನಿನ್ ಫ್ಯಾಕ್ಟ್ರಿನ ಹರಾಜ್ ಹಾಕೋದಿಕ್ಕೆ ಕೋರ್ಟ್ ಆರ್ಡರ್ ಆಗಿದೆ. ನಿನ್ ತಕರಾರು ಏನೇ ಇದ್ರು ಕೋರ್ಟ್ ಅಲ್ಲಿ ಇಟ್ಕೋ. ಸುತ್ತ ಹತ್ತೂರಲ್ಲಿ ಯಾವ ನನ್ನ ಮಗ ನನ್ನ ಫ್ಯಾಕ್ಟ್ರಿನ ಹರಾಜಲ್ಲಿ ಕೂಗ್ತಾನೋ ನಾನು ನೋಡ್ತೀನಿ. ಈ ವಿಷಕಂಠೆಯ ಬಗ್ಗೆ ಗೊತ್ತಿದ್ರು ಈ ವ್ಯವಹಾರ ಕೈ ಹಾಕ್ತಾ ಇದೀಯಾ? ಕೈ ಹಾಕ್ಬೇಡ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಯಾವ್ದು ಮರ್ಯಾದೆ? ಫ್ಯಾಕ್ಟ್ರಿಗೆ ಅಂತ ಕೋಟಿಗಟ್ಟಲೆ ಸಾಲ ಮಾಡಿ ಅದನ್ನ ಎಲೆಕ್ಷನ್ ಖರ್ಚು ಮಾಡಿ ಸೋತಿದ್ ನಿನ್ನಿಂದ. ನನಗೆ ಸಪೋರ್ಟ್ ಮಾಡ್ದೆ ನಾರಾಯಣ ಮೂರ್ತಿನ ಗೆಲ್ಲಿಸ್ದೆ. ಒಳ್ಳೆಯವರು ಸಪೋರ್ಟ್ ಮಾಡ್ದೆ ನಿನ್ನಂತ ಕಂತ್ರಿನ ಈಗ ಸಪೋರ್ಟ್ ಮಾಡಕ್ಕಾಗುತ್ತೆ? ರಾಜಶೇಖರ್, ಮುಚ್ಚು ಬಾಯ್! ರೈತರು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಅವ್ರು ದುಡ್ಡು ಕೊಡದೆ ನುಂಗ್ ಹಾಕಿದ್ಯಾ. ಫ್ಯಾಕ್ಟರಿ ವರ್ಕರ್ಸ್ಗೆ ಸಂಬಳ ಕೊಡದೆ ಸತಾಯಿಸ್ತಾ ಇದೀಯಾ. ನೀನೊಬ್ಬ ಮನುಷ್ಯನ? ಅದ್ ನನ್ನ ಪರ್ಸನಲ್ ವಿಷಯ. ಇದು ನನ್ನ ಪರ್ಸನಲ್ ವಿಷಯ. ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬೇಡ ಬೇಡ ಅಂತ ನನ್ನ ವಿಷಯದಲ್ಲಿ ತಲೆ ಹಾಕ್ತಾ ಇದೀಯಾ. ಇದು ಒಳ್ಳೇದಲ್ಲ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಾನ್ ನಿನ್ನಿಂದ ಕಲಿಬೇಕಾಗಿಲ್ಲ. ಹಾಗಾದ್ರೆ ಈ ಹರಾಜನ್ ಕ್ಯಾನ್ಸಲ್ ಮಾಡಲ್ವಾ? ಈ ರಾಜಶೇಖರ್ ಒಂದ್ಸಾರಿ ತೀರ್ಮಾನ ತಗೊಂಡ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ಬದಲಾಯಿಸ್ಬೇಕು. ಬದಲಾಯಿಸ್ತೀಯಾ? ಬೆದರಿಸ್ತೀಯಾ? ಇಲ್ಲ, ಕೊಲ್ತೀನಿ. ಕಾಯಕ ಅವನಿರ್ಬೇಕಾದ್ರೆ ಕೊಲ್ಲಕ್ ನೀನ್ಯಾವನು? ಕಾಯವನು. ಯಾವನವನು ಕಾಯವನು? ಏಯ್, ಕೈಯವನ್ನ!
ಗೊತ್ತಿಲ್ಲದೆ ನನ್ನ ಅಪ್ಪಾಜಿ ಮೈಮೂಟ ತಪ್ಪು ಮಾಡಿದ್ಯಾ. ಇನ್ನೀ ಸೂರ್ಯ ಇರೋವರೆಗೂ ಆ ತಪ್ಪನ್ನು ಮತ್ ಮಾಡಬೇಡ. ಮಾಡಿದ್ರ